ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯ ಬಂದು ಬರೋಬ್ಬರಿ 79 ವರ್ಷಗಳೇ ಕಳೆದಿವೆ. ದೇಶ ಡಿಜಿಟಲ್ ಯುಗದಲ್ಲಿದೆ, ಹೆದ್ದಾರಿಗಳು ಬೆಸೆದುಕೊಂಡಿವೆ ಅಂತ ದೊಡ್ಡ ದೊಡ್ಡ ಮಾತನಾಡ್ತೀವಿ. ಆದ್ರೆ ಇಲ್ಲೊಂದು ಗ್ರಾಮದ ಜನರಿಗೆ ಮಾತ್ರ ದಶಕಗಳ ವರ್ಷವೇ ಕಳೆದ್ರೂ ಕೂಡ ಒಂದು ಡಾಂಬರ್ ರಸ್ತೆಯೂ ನಸೀಬಾಗಿಲ್ಲ. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಕೈ ಮುಗಿದು ಬೇಸತ್ತ ಆ ಗ್ರಾಮದ ಜನ ಕೊನೆಗೊಂದು ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿ ಗ್ರಾಮ ಚಿಕ್ಕಮಲ್ಲನಹೊಳೆ ಟು ಕಾನಹೊಸಳ್ಳಿ ರಸ್ತೆ ಇದು. ಈ ರಸ್ತೆ ಕೇವಲ ಒಂದು ಗ್ರಾಮಕ್ಕಷ್ಟೇ ಅಲ್ಲ, ಕಲ್ಲಹಳ್ಳಿ, ಕೊಟ್ಟೂರು, ಕೂಡ್ಲಿಗೆ ಸೇರಿದಂತೆ ವಿಜಯನಗರ ಜಿಲ್ಲೆಯ 16 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ. ಆದ್ರೆ ಸುಮಾರು 2 ಕಿಲೋಮೀಟರ್ ಉದ್ದದ ಈ ರಸ್ತೆ ಹೇಗಿದೆ ಅಂದ್ರೆ ಸಂಪೂರ್ಣ ಮಣ್ಣಿನಿಂದ ಕೂಡಿದ್ದು ತಗ್ಗು ಗುಂಡಿಗಳಿಂದ ಆವೃತವಾಗಿದೆ. ಅಷ್ಟೇ ಅಲ್ಲ, ಈ ರಸ್ತೆ ಸಮಸ್ಯೆಯಿಂದಾಗಿ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಆಗಿವೆ. ಬಸ್ಗಳ ಸಂಚಾರವು ನಿಲ್ಲುವ ಹಂತಕ್ಕೆ ತಲುಪಿತ್ತು. ಕೊನೆಗೆ ಗ್ರಾಮಸ್ಥರೆಲ್ಲ ಮಾಲೀಕರನ್ನ ಓಲೈಸಿ ಬಸ್ ಬರುವಂತೆ ಮಾಡಿಕೊಂಡಿದ್ದಾರೆ. ಎಲ್ಲ ಈ ರಸ್ತೆಯಿಂದ ಓಡಾಡ್ತಕ್ಕಂಥ ರೈತರು ನಾವಲ್ಲ. ಈ ರಸ್ತೆಗೆ ನಾವು ಹಗಲು ರಾತ್ರಿ ಓಡಾಡೋದ್ರಿಂದ ನಮ್ಗೆ ಭಾಳ ತೊಂದರೆ, ನೀರಾವರಿ ಮಾಡಿದೆ. ಹಂಗಾಗಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದಾತು, ಅರ್ಜಿಗಳು ಕೊಟ್ಟದ್ದಾತು, ಅವ್ರವ್ರ ಮನೆಗಳ ತಗೋಗಿ ಅಲ್ದದ್ದಾತು, ಯಾರು ಸ್ಪಂದಿಸಲಿಲ್ಲ. ಅದಕ್ಕೆ ನಾವು ಬೇರೆ ವಿಷಯನೇ ಬೇಡ, ಯಾರು ಸವಾಸ ಬೇಡ, ನಾವು ಓಡಾಡ್ಬೇಕಾ, ನಾವು ಬೀಳ್ತೀವಿ, ನಮ್ಮ ಮಕ್ಕಳು ಬೀಳ್ತಾರೆ. ಶಾಶ್ವತ ರಸ್ತೆ ನಿರ್ಮಿಸಿಕೊಡುವಂತೆ ಶಾಸಕರಿಗೆ, ಸಂಸದರಿಗೆ, ಅಧಿಕಾರಿಗಳಿಗೆ 10 ಬಾರಿ ಮನವಿ ಮಾಡಿದ್ರು ಯಾರು ಕೂಡ ತಿರುಗಿ ನೋಡಲಿಲ್ಲ. ಅಧಿಕಾರಿಗಳ ಈ ನಿರ್ಲಕ್ಷ್ಯ ಧೋರಣೆಯಿಂದ ರೋಸಿ ಹೋದ ಗ್ರಾಮಸ್ಥರು ಕೊನೆಗೆ ಕೈಕಟ್ಟೆ ಕೋರ್ಲಿಲ್ಲ. ಬದಲಿಗೆ ತಮ್ಮೆಲ್ಲದಲ್ಲ 500ರಿಂದ 1000 ರೂಪಾಯಿವರೆಗೆ ಚಂದಾ ಹಣ ಸಂಗ್ರಹಿಸಿ ಸ್ವಂತ ಖರ್ಚಿನಲ್ಲಿ ಜೆಸಿಬಿ ಟ್ರ್ಯಾಕ್ಟರ್ ಬಳಸಿ ರಸ್ತೆಯನ್ನ ಸಮತಟ್ಟುಗೊಳಿಸಿದ್ದಾರೆ. ರಸ್ತೆಯ 2 ಬದಿಗಳಲ್ಲಿ ಮಳೆ ನೀರು ಹರಿದು ಹೋಗಲು ಚರಂಡಿಯನ್ನ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಅದನ್ನ ಎಷ್ಟು ಹೇಳಿದ್ರು, ಎಷ್ಟು ಅವರಿಗೆ ಕಿವಿಗೆ ಹಾಕಿದ್ರು, ಎಷ್ಟು ಸಾರಿ ಓಡಾಡಿದ್ರು, MLA MP ಗೆ ಅರ್ಜಿಗಳು ಎಲ್ಲ ಕೊಟ್ಟು ಬಂದ್ರು ಇದನ್ನ ನಮ್ಮ ಕಷ್ಟನ ಸ್ಪಂದಿಸಲೇ ಇಲ್ಲ. ಓಡಾಡಕ್ಕೆ ಬೈಕ್ಗಳಿಗೆ ಬಿದ್ದಿದ್ದಾರೆ, ಟ್ರ್ಯಾಕ್ಟರ್ಗೆ ಬಿದ್ದಿದ್ದಾರೆ. ಜನಗಳು ನಾವು ಜನಗಳಿಂದ ಇದು ಮಾಡ್ಕೊಂಡು, ಊರಿನಿಂದ ಇದು ಮಾಡ್ಕೊಂಡು ಜಲ್ಲಿ ಹಚ್ಕೊಂಡು ಇದು ಮಾಡ್ತಾ ಇದ್ವಿ. ಒಟ್ಟಾರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಸಲಾಂ ಹೊಡೆದು ರಸ್ತೆ ಮಾಡಿಕೊಡಿ ಎಂದು ಬೇಡಿಕೊಂಡರೂ ಫಲ ಕಾಣದ ಜನರು ಈಗ ಅವರೇ ನಿಂತು ರಸ್ತೆ ನಿರ್ಮಾಣ ಮಾಡ್ತಿರುವುದು ನಿಜಕ್ಕೂ ಸರ್ಕಾರ ನಡೆಸುವವರಿಗೆ ನಾಚಿಕೆಗೇಡಿನ ಸಂಗತಿ. ಇನ್ನಾದರೂ ಸರ್ಕಾರ ಅಧಿಕಾರಿಗಳು ಚಿಕ್ಕಮಲ್ಲನಹೊಳೆ ಗ್ರಾಮದ ಜನರನ್ನ ಮಾದರಿಯಾಗಿಟ್ಕೊಂಡು ಅಭಿವೃದ್ಧಿ ಕಡೆಗೆ ತಲೆ ಹಾಕುತ್ತಾ ಗಾಢ ನಿದ್ದೆಗೆ ಜಾರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.